ಕನ್ನಡ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಪ್ಯಾಟೆ ಮಂದಿ ಕಾಡಿಗ್ ಬಂದ್ರು ಸೀಸನ್ 2 ಖ್ಯಾತಿಯ ಪದ್ದುಗೌಡ ಅಲಿಯಾಸ್ ಪದ್ಮನಾಭ ಅವರು ನಿಧನರಾಗಿದ್ದಾರೆ. ಕೇವಲ 44 ವರ್ಷ ವಯಸ್ಸಾಗಿದ್ದಂತಹ ಪದ್ದುಗೌಡ ಕಳೆದ ಕೆಲವು ಸಮಯದಿಂದ ಬ್ರೈನ್ ಟ್ಯೂಮರ್ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಪ್ಯಾಟೆ ಮಂದಿ ಕಾಡಿಗ್ ಬಂದ್ರು ರಿಯಾಲಿಟಿ ಶೋ ಕನ್ನಡಿಗರ ನೆಚ್ಚಿನ ಕಾರ್ಯಕ್ರಮಗಳಲ್ಲಿ ಒಂದಾಗಿತ್ತು. ನಗರ ಪ್ರದೇಶದ ಯುವಕ ಯುವತಿಯರನ್ನ ಕಾಡಿನ ಕಠಿಣ ಪರಿಸ್ಥಿತಿಯಲ್ಲಿ ಹೇಗೆ ಬದುಕ್ತಾರೆ ಅಂತ ತೋರಿಸ್ಕೊಡುವಂತಹ ಒಂದು ವಿಭಿನ್ನ ಕಲ್ಪನೆಯ ಶೋ ಇದಾಗಿತ್ತು. ಈ ಶೋನಲ್ಲಿ ಪದ್ದುಗೌಡ ತಮ್ಮ ವಿಶಿಷ್ಟ ವ್ಯಕ್ತಿತ್ವ ಮತ್ತೆ ಅದ್ಭುತ ಪ್ರದರ್ಶನದಿಂದ ಗಮನವನ್ನ ಸೆಳೆದಿದ್ರು. ಈ ಶೋ ಮೂಲಕನೇ ಪದ್ದುಗೌಡ ಅವರು ಕನ್ನಡಿಗರ ಮನೆ ಮಾತಾಗಿದ್ರು. ಅಂದ್ಹಾಗೆ ಪದ್ದುಗೌಡ ಅವರು ಕೇವಲ ರಿಯಾಲಿಟಿ ಶೋ ಅಷ್ಟೇ ಅಲ್ಲ, ಮಾಡೆಲ್ ಆಗಿನೂ ಕೂಡ ಗುರುತಿಸಿಕೊಂಡಿದ್ರು. ಇದರ ಜೊತೆಗೆ ಕನ್ನಡದ ಖಾಸಗಿ ವಾಹಿನಿ ಒಂದರಲ್ಲಿ ನಿರೂಪಕರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ರು. ಇತ್ತೀಚೆಗಷ್ಟೇ ಪದ್ದುಗೌಡ ಅವರಿಗೆ ಬ್ರೈನ್ ಟ್ಯೂಮರ್ ಇರೋದು ಪತ್ತೆಯಾಗಿತ್ತು. ಇದಕ್ಕಾಗಿ ಅವರು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಪದ್ದುಗೌಡ ಬೆಂಗಳೂರಿನ ಯಲಹಂಕದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಇನ್ನು ತಮ್ಮ ಸರಳ ಸಜ್ಜನಿಕೆಯ ನಡವಳಿಕೆಯಿಂದನೇ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ದಂತಹ ಪದ್ದುಗೌಡ ಅವರು 44ನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿರೋದು ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನುಂಟು ಮಾಡಿದೆ. ಮೃತ ಪದ್ಮನಾಭ ಗೌಡ ಅವರು ಪತ್ನಿ ಅಶ್ವಿನಿ ಮತ್ತೆ ಓರ್ವ ಪುತ್ರಿಯನ್ನ ಆಗಲಿದ್ದಾರೆ. ಒಟ್ಟಿನಲ್ಲಿ ಪದ್ದುಗೌಡ ಅವರ ಕುಟುಂಬಸ್ಥರಿಗೆ ಈ ನೋವನ್ನ ತಡೆದುಕೊಳ್ಳುವಂತಹ ಶಕ್ತಿ ಕೊಡ್ಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ.